ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸಾನುಸುನಿ ಕ್ರಿಯೇಷನ್. ಇವತ್ತಿನ ವಿಶೇಷ ಎಂದರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಮಾಹಿತಿನ ತಿಳ್ಕೊಳ್ಳೋಣ. ನಾನಿನ್ನ ಬಿಡಲಾರೆ ಧಾರಾವಾಹಿ ಏನಾದರೂ ಮುಕ್ತಾಯದ ಹಂತದಲ್ಲಿದೆಯಾ? ನಾನಿನ್ನ ಬಿಡಲಾರೆ ಶರತ್ ಮೈ ಮೇಲೆ ಕಾಳಿ ಪ್ರವೇಶ ಮಾಡಿದ್ದಾಳೆ. ದುಷ್ಟರ ಸಂಹಾರಕ್ಕೆ ನಾನು ಬಂದೇ ಬರುತ್ತೇನೆ ಎಂದು ತೋರಿಸಿದ್ದಾಳೆ ದೇವಿ. ಏನಿದು ಸಂಘರ್ಷ? ಶರತ್ ಪದ್ಮನಾಭ ಅವರು ಇಂತಹದೊಂದು ಪಾತ್ರ ಮಾಡಿದ್ಯಾಕೆ ಎಂಬುದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗಿದೆ. ನಾನಿನ್ನ ಬಿಡಲಾರೆ ಧಾರಾವಾಹಿ ದುಷ್ಟಶಕ್ತಿ ದೈವಶಕ್ತಿಯ ನಡುವಿನ ಹೋರಾಟದ ಕಥೆಯನ್ನ ದೃಶ್ಯ ರೂಪದಲ್ಲಿ ತೋರಿಸಲಾಗ್ತಿದೆ. ಈ ಧಾರಾವಾಹಿಯ ವಿಶೇಷ ಅಂದರೆ ದುಷ್ಟರ ನೀಚತನಕ್ಕೆ ಬಲಿಯಾದ ತಾಯಿಯ ಆತ್ಮ ಮಗಳನ್ನ ರಕ್ಷಿಸಿಕೊಳ್ಳಲು ಏನೆಲ್ಲ ಸಹಾಯ ಮಾಡುತ್ತೆ, ಹೇಗೆಲ್ಲ ಒದ್ದಾಡುತ್ತಾಳೆ ಅನ್ನೋದೇ ಈ ಕಥೆಯ ಜೀವಾಳ. ನಾನಿನ್ನ ಬಿಡಲಾರೆ ಧಾರಾವಾಹಿ ಜನವರಿ 27ನೇ ತಾರೀಕಿಗೆ 1 ವರ್ಷ ಪೂರೈಸಿದೆ. 2025ರಲ್ಲಿ ಬಹಳಷ್ಟು ನಿರೀಕ್ಷೆಯೊಂದಿಗೆ ಶುರುವಾದ ಕಥೆಗೆ ವೀಕ್ಷಕರು ಭರ್ಜರಿ ರೆಸ್ಪಾನ್ಸ್ ಕೊಟ್ಟರು. ಟಾಪ್ 5 ಧಾರಾವಾಹಿಗಳಲ್ಲಿ ಮೊದಲ ಸಾಲಿನಲ್ಲಿ ನಿಲ್ಲುತ್ತದೆ ನಾನಿನ್ನ ಬಿಡಲಾರೆ. ಯಶಸ್ವಿ ಸಂಚಿಕೆಗಳ ಮೂಲಕ ಮನರಂಜನೆಯ ಹೊಸ ಲೋಕ ಸೃಷ್ಟಿಸಿದೆ ಅಂತಾನೆ ಹೇಳಬಹುದು. ಬರೋಬ್ಬರಿ ಇವತ್ತಿಗೆ 268 ಸಂಚಿಕೆಗಳನ್ನು ಪೂರೈಸಿದ್ದು ಇದೇ ಸಂಭ್ರಮದಲ್ಲಿ ವೀಕ್ಷಕರಿಗೆ ಭರಪೂರ ಮನರಂಜನೆ ಕೊಟ್ಟಿದೆ. ನಾನಿನ್ನ ಬಿಡಲಾರೆ ನಿನ್ನೆಯ ಸಂಚಿಕೆ ರೋಮಾಂಚಕವಾಗಿ ಮೂಡಿಬಂದಿದೆ. ಹೊಸ ತಿರುವುಗಳ ಮೂಲಕ ರಂಜಿಸುತ್ತಿರುವ ಧಾರಾವಾಹಿ ವೀಕ್ಷಕರನ್ನು ಹಿಡಿದಿಟ್ಟುಕೊಳ್ಳಲು ದೃಶ್ಯಗಳನ್ನು ಅದ್ಭುತವಾಗಿ ಬಿತ್ತರಿಸುತ್ತಿದೆ. ನಿನ್ನೆ ಏನಾಯ್ತು ಅಂತೀರಾ? ಹಿತಪುಟ್ಟಿಯನ್ನ ಬಲಿ ಕೊಡೋಕೆ ಮಾಳವಿಕ ಮಂತ್ರದಿಂದ ತಂತ್ರ ರೂಪಿಸಿ ಬಲೆ ಬೀಸಿದ್ದಳು. ಈತನ ತಾತ ದೈವ ಕೃಪೆ ಉಳ್ಳ ಶಂಭುವಿಗೆ ದಿಗ್ಬಂಧನ ಮಾಡಲಾಗಿತ್ತು. ದುರ್ಗಳನ್ನ ಅಂಬಿಕಳನ್ನ ವಶಕ್ಕೆ ಪಡೆದಿದ್ದಳು ಮಾಳವಿಕ. ಈತ ಇನ್ನೇನು ಈ ಬಲೆಯಲ್ಲಿ ಬಿದ್ದೇ ಬಿಟ್ಟಳು ಎನ್ನುವಷ್ಟರಲ್ಲಿ ಶರತ್ ಪ್ರವೇಶ ಮಾಡುತ್ತಾನೆ. ನಡುಬೀದಿಯಲ್ಲಿ ಇದ್ದಳನ್ನ ಕಂಡ ಅಪ್ಪನ ಮನಸ್ಸು ವಿಲವಿಲ ಒದ್ದಾಡುತ್ತೆ. ಮಗಳು ಇತ್ತಾಳನ್ನು ರಕ್ಷಿಸಲು ಮುಂದಾಗುತ್ತಾನೆ ಶರತ್. ಅಷ್ಟರಲ್ಲಿ ರೌಡಿಗಳು ಶರತ್ ಮೇಲೆ ಅಟ್ಯಾಕ್ ಮಾಡುತ್ತಾರೆ. ಇತ್ತ ವಶೀಕರಣಕ್ಕೆ ಒಳಗಾಗಿದ್ದ ಹಿತಪುಟ್ಟಿ ಜೋರಾಗಿ ಕಿರಚಿ ಮೂರ್ಛೆ ಹೋಗುತ್ತಾಳೆ. ಶರತ್ ಕೂಡ ಅವರ ವಿರುದ್ಧ ಹೋರಾಡೋಕೆ ಆಗದೆ ಖುಷಿಯುತ್ತಾನೆ. ಶಂಭುವಿನ ಪ್ರಾರ್ಥನೆಗೆ ದುರ್ಗಾಪುರದ ದೇವಿಗೆ ತಲುಪಿ ತಾಯಿ ತ್ರಿಶೂಲತ ಸಮೇತ ವೃದ್ಧೆಯ ಅವತಾರದಲ್ಲಿ ಶರತ್ಗೆ ಶಕ್ತಿ ತುಂಬುತ್ತಾಳೆ. ತ್ರಿಶೂಲ ಹಿಡಿದು ದುರ್ಗೆಯ ಅವತಾರದಲ್ಲಿ ಮೈ ಕೊಡುವೆ ನಿಲ್ಲುವ ಶರತ್ ಕಾಳಿ ಅವತಾರದ ಅನಾವರಣವಾಗುತ್ತದೆ. ದುಷ್ಟದೊಳರಿಗೆ ಎಡೆಮುರಿ ಕಟ್ಟುತ್ತಾನೆ ಶರತ್. ಈ ದೃಶ್ಯ ನೋಡಿದ ವೀಕ್ಷಕರು ಶರತ್ ಅಭಿನಯಕ್ಕೆ ಔಟ್ ಮಾರ್ಕ್ಸ್ ಕೊಡುತ್ತಿದ್ದಾರೆ. ಪುಷ್ಪ ಸಿನಿಮಾದಲ್ಲಿ ಅಲ್ಲು ಅರ್ಜುನ್ ರೀತಿಯೇ ಪಾತ್ರ ಪೋಷಣೆ ಮಾಡಿದ್ದೀರಿ ಎಂದು ಅಭಿನಯಗಳು ಹೋಲಿಕೆ ಮಾಡಿ ಹೊಗಳುತ್ತಿದ್ದಾರೆ. ಮತ್ತಷ್ಟು ಮೈ ನವಿರೇಳಿಸುವ ದೃಶ್ಯಗಳು ಕಣ್ತುಂಬಿಕೊಳ್ಳಲು ರಾತ್ರಿ 9:30ಕ್ಕೆ ನಾನಿನ್ನ ಬಿಡಲಾರೆ ಧಾರಾವಾಹಿಯನ್ನು ಜಿ ಕನ್ನಡ ವಾಹಿನಿಯಲ್ಲಿ ನೋಡಬಹುದು. ಅಂದಾಗೆ ಇಲ್ಲಿ ದೇವಿ ಪಾತ್ರ ಮಾಡಿರೋದು ಹಿರಿಯ ರಂಗಭೂಮಿ ಕಲಾವಿದೆಯಾದ ಶ್ರುತಿ ಅವರ ತಾಯಿ ರುಕ್ಮಿಣಿ. ನಾನಿನ್ನ ಬಿಡಲಾರೆ ಇತ್ತೀಚಿನ ಸಂಚಿಕೆಗಳು ನೋಡಿದ್ರೆ ಧಾರಾವಾಹಿ ಮುಕ್ತಾಯದ ಹಂತ ತಲುಪಿದೆ ಎಂಬುದು ಭಾಸವಾಗುತ್ತದೆ. ಒಂದು ಅನುಮಾನ ವೀಕ್ಷಕರಲ್ಲಿ ಮೂಡಿಸುವಂತೆ ಮಾಡಿದೆ. ಇದಕ್ಕೆ ಕಾರಣ ಕೂಡ ಇದೆ. ಈಗಾಗಲೇ ಜಗದ್ದಾತ್ರಿ ಹಾಗೂ ಕೃಷ್ಣ ರುಕ್ಮಿಣಿ ಎಂಬ ಹೊಸ ಧಾರಾವಾಹಿಗಳನ್ನ ಅನೌನ್ಸ್ ಮಾಡಿದೆ ಜಿ ಕನ್ನಡ ವಾಹಿನಿ. ಈ ಪ್ರಕಾರ 2 ಧಾರಾವಾಹಿಗಳು ಮುಕ್ತಾಯವಾಗುತ್ತವೆ ಅಂತೆ. ಅದರಲ್ಲಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಮುಗಿಯೋದು ಕನ್ಫರ್ಮ್. ಈ ಕುರಿತು ಸ್ವತಃ ನಿರ್ದೇಶಕ-ನಿರ್ಮಾಪಕರಾದ ಆರೂರು ಜಗದೀಶ್ ಅವರಿಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಮತ್ತೊಂದು ಧಾರಾವಾಹಿ ಯಾವುದು ಎಂಬುದೇ ಸದ್ಯದ ಪ್ರಶ್ನೆ. ಹೀಗಾಗಿ ನಾನಿನ್ನ ಬಿಡಲಾರೆ ಮುಕ್ತಾಯ ಆಗುತ್ತಾ ಎಂಬುದು ವೀಕ್ಷಕರ ಅಚ್ಚರಿಯಾಗಿದೆ. ಯಾವ ಧಾರಾವಾಹಿ ಮುಕ್ತಾಯ ಆಗುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ತಾಯಿ ಅಂಬಿಕಾ ಪಾತ್ರದಲ್ಲಿ ನೀತಾ ಅಶೋಕ್ ಅಭಿನಯಿಸುತ್ತಿದ್ದಾರೆ. ಇವರ ಜೋಡಿಯಾಗಿ ಶರತ್ ಪದ್ಮನಾಭ ನಾಯಕನಾಗಿ ಬಣ್ಣ ಹಚ್ಚಿದ್ದಾರೆ. ಮತ್ತೋರ್ವ ನಾಯಕಿ ದುರ್ಗಾ ಪಾತ್ರದಲ್ಲಿ ರಿಷಿಕಾ ಅಭಿನಯಿಸುತ್ತಿದ್ದಾರೆ. ಮಾಳವಿಕಾ ಪಾತ್ರದಲ್ಲಿ ವೀಣಾ ಸುಂದರ್, ಬಾಲನಟಿ ಹಿತಾ ಪಾತ್ರದಲ್ಲಿ ಮಹಿತಾ, ಮಾಯಾ ಪಾತ್ರದಲ್ಲಿ ಕೋಳಿ ರಮ್ಯಾ ಸೇರಿದಂತೆ ದೊಡ್ಡ ಕಲಾವಿದರ ದಂಡೆ ಧಾರಾವಾಹಿಯಲ್ಲಿದೆ. ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಶೇರ್ ಮಾಡಿ, ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದ.